ದೇಶದಾದ್ಯಂತ ಬೀದಿ ನಾಯಿಗಳ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪಿನ ಬೆನ್ನಲ್ಲೇ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ರಾಜ್ಯದಲ್ಲೂ ಕಡಿಮೆ ಚರ್ಚೆ ಆಗ್ತಾ ಇಲ್ಲ. ಈ ಬೆನ್ನಲ್ಲೇ ಬೀದಿ ನಾಯಿಗಳ ದಾಳಿಗೆ ಹಾವಳಿಗೆ ಜನ ರೋಸಿ ಹೋಗ್ತಾ ಇದ್ದಾರೆ. ಇಲ್ಲಂತೂ ಪ್ರಭಾವಿ ನಾಯಕರೊಬ್ಬರ ಗ್ರಾಮದಲ್ಲಿ ಜನರ ಜೀವ ಹಿಂಡ್ತಾ ಇದೆ ಬೀದಿ ನಾಯಿಗಳ ಹಾವಳಿ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕೊಪ್ಪಳ ನಗರಸಭೆ ಅಧಿಕಾರಿಗಳ ಎಡವಟ್ಟು. ನಗರ ನಾಯಿಗಳನ್ನು ಗ್ರಾಮಗಳಿಗೆ ಶಿಫ್ಟ್ ಮಾಡಿದ್ರ? ಹೀಗೆ ಗಾಯಗೊಂಡು ಆಸ್ಪತ್ರೆಯಲ್ಲಿ ಮಲಗಿರುವ ಮಕ್ಕಳು. ಎಲ್ಲಿಂದಲೂ ಬೀದಿ ನಾಯಿಗಳನ್ನ ವಾಹನದಲ್ಲಿ ತುಂಬಿಕೊಂಡು ಬಂದು ಇಲ್ಲಿ ಯಾರಿಗೂ ಕಾಣದೆ ಬಿಟ್ಟು ಹೋಗ್ತಿರೋ ವಾಹನ. ಈ ಎಲ್ಲಾ ದೃಶ್ಯಗಳು ಒಂದಕ್ಕೊಂದು ಸಂಬಂಧ ಇದೆ. ಜನರು ಗಾಯಗೊಳ್ಳಲು ಕಾರಣ ಹುಚ್ಚು ನಾಯಿಯ ದಾಳಿ. ಇದು ನಡೆದಿರೋದು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ತಳಕಲ್ ಗ್ರಾಮದಲ್ಲಿ. ಈ ಗ್ರಾಮ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರ ಹುಟ್ಟೂರು. ಹೌದು, ತಳಕಲ್ ಗ್ರಾಮದಲ್ಲಿ ಹುಚ್ಚು ನಾಯಿ ದಾಳಿ. ಗ್ರಾಮಕ್ಕೆ ಆಗಮಿಸಿದ್ದ ಹುಚ್ಚು ನಾಯಿ ಗ್ರಾಮದಲ್ಲಿ ಸಿಕ್ಕವರ ಮೇಲೆ ದಾಳಿ ಮಾಡಿದೆ. ಶನಿವಾರ ಬೆಳಗಿನ ಜಾವ ರಸ್ತೆಯಲ್ಲಿ ಶಾಲೆಗೆ ಹೋಗ್ತಿದ್ದ ಮಕ್ಕಳ ಮೇಲೆ ದಾಳಿ ಮಾಡಿ ಗಾಯಗೊಳಿಸಿದೆ. ನಂತರ ತಳಕಲ್ ಗ್ರಾಮದ ಸರ್ಕಾರಿ ಶಾಲೆಯ ಆವರಣಕ್ಕೆ ನುಗ್ಗಿದ ನಾಯಿ ಅಲ್ಲಿ ಆಟ ಆಡ್ತಿದ್ದ ಮಕ್ಕಳು ಹಾಗೂ ಶಿಕ್ಷಕರ ಮೇಲೂ ದಾಳಿ ಮಾಡಿ ಗ್ರಾಮದಲ್ಲಿ ಒಟ್ಟು 20ಕ್ಕೂ ಹೆಚ್ಚು ಜನರ ಮೇಲೆ ದಾಳಿಯನ್ನ ನಡೆಸಿ ಗಾಯಗೊಳಿಸಿದೆ. ಅವರು ನಮ್ಮ ತಂಗ್ಯಾರ ಮಗ ರೀ ಸ್ಕೂಲ್ಗೆ ಹೋಗೋ ಮುಂದೆ ಹುಚ್ಚನಾಗಿ ಕಡ್ದೈತಂತ್ರಿ, ಹೋಗೋ ಹೊತ್ನಾಗ ಕಡ್ದೈತಂತ್ರಿ. ಭಾಳ ಮಂದಿ ಕಡ್ದೈತಂತಾರ್ರಿ. ಸರ್ಸ್ ಒಬ್ರಿಗೆ ಕಡ್ದೈತಿ, ಟೀಚರ್ಗೆ ಒಂದು ಹುಡುಗ ಕಡ್ದೈತೆ ಅಂತಾರೆ. ಒಂದು 7-8 ಮಂದಿ ಕಡ್ದೈತಂತಾರ್ರಿ. ಭಯ ಆಗತ್ರಿ. ಮತ್ತಿನ್ನ ಸಣ್ಣ ನೋಡ್ರಲ್ರಿ, ಅದ್ರಾಗ ಕಾಲಿಗೆ ಕೈ ಕಡ್ದಿದ್ರೆ ಏನು ಹಾಕಿದಿಲ್ರಿ, ಅದ್ರಾಗ ಭಾಳ ಕಪಳಕ ಕಡ್ದೈತ್ರಿ. ಕೊಪ್ಪಳ ನಗರದಲ್ಲಿ ಬೀದಿ ನಾಯಿ ಹಾವಳಿ ತಪ್ಪಿಸೋಕೆ ನಗರಸಭೆ ವತಿಯಿಂದ ನಾಯಿಗಳನ್ನ ಹಿಡಿದು ಸ್ಥಳಾಂತರ ಮಾಡಿದ್ದಾರೆ. ಆದ್ರೆ ಇದೇ ನಾಯಿಗಳನ್ನ ಕೇವಲ 15 ಕಿಲೋಮೀಟರ್ ದೂರದ ತಳಕಲ್ ಗ್ರಾಮದ ಸುತ್ತಮುತ್ತ ಬಿಟ್ಟು ಬಂದಿದ್ದಾರಂತೆ. ಇದರಿಂದ ತಳಕಲ್, ತಳಬಾಳ, ಕೋಮಲಾಪುರ ಸೇರಿ ಹಲವು ಗ್ರಾಮಗಳಲ್ಲಿ ನಾಯಿಯ ಹಾವಳಿ ಹೆಚ್ಚಾಗಿದೆ. ಇಲ್ಲಿನ 20ಕ್ಕೂ ಹೆಚ್ಚು ಜನರ ಮೇಲೆ ದಾಳಿ ನಡೆಸಿ ಗಾಯಗೊಳಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿರುವ ಜನರು ಕೂಡಲೇ ಗ್ರಾಮೀಣ ಪ್ರದೇಶದಲ್ಲಿ ಬಿಟ್ಟ ನಾಯಿಗಳನ್ನ ಸ್ಥಳಾಂತರ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಜಲ್ದಿ ಹೋಗು ಅಂತಂದು ಒತ್ತಾಯ ಮಾಡಿ ಕಳಿಸಿದ್ರು. ಕುರಿಯಾಗಿದ್ದ ಬರೋ ಮುಂದೆ ಅಲ್ಲಿ ಬಸ್ ಸ್ಟ್ಯಾಂಡ್ ದಾಟಿ ಸ್ವಲ್ಪ ಅಡ್ಡದಾರೆ ಬಂದಾನ್ರಿ. ನಡಕ ಒಬ್ಬವನ್ನ ಅದನ್ನೆಲ್ಲ ಕಡ್ದು ಬಿಡತ್ರಿ. ಹಂಗ ಊರಾಗ ಹೋಗಿ ಒಂದು 10-12 ಜನ ಕಡ್ದೈತ್ರಿ. ಭಾಳ ಗಾಯ ಆಗಿತ್ತಂದ್ರೆ ಇದೊಂದು ಹುಡುಗ, ಇನ್ನೊಂದು ಹುಡುಗ ಭಾಳ ಗಾಯ ಆಗೈತ್ರಿ. ಅವ್ರು ಅಲ್ಲೇ ಟ್ರೀಟ್ಮೆಂಟ್ ತೊಗೊಂತಾರೆ. ಏನು ಹುಡುಕ್ ಮತ್ತೆ ಹುಡುಕ್ಬೇಕ್ರಿ, ಹುಡುಗಿ ಏನಾರ ಸಾಯ್ ಬಿಡ್ಬೇಕು ಅಂದ ನೋಡಾಕತ್ತಿದ್ರಿ. ಊರ ಜನ ಎಲ್ಲ ಹುಡುಕಾಕತ್ತಿದ್ರು. ಸದ್ಯ ಗ್ರಾಮಕ್ಕೆ ಯಲಬುರ್ಗಾ THO ನೇತ್ರಾವತಿ ಹಿರೇಮಠ ಭೇಟಿ ಕೊಟ್ಟು ಗ್ರಾಮ ಪಂಚಾಯತ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಗ್ರಾಮದಲ್ಲಿ ದಾಳಿ ಮಾಡಿರೋ ನಾಯಿಗೆ ಹುಚ್ಚು ನಾಯಿಯ ಲಕ್ಷಣಗಳು ಕಂಡು ಬಂದ ಹಿನ್ನೆಲೆ ಗ್ರಾಮದಲ್ಲಿ ಸುರಕ್ಷತಾ ಕ್ರಮಕ್ಕೆ ಮುಂದಾಗಿದ್ದಾರೆ. ಟೋಟಲ್ 9 ಜನಕ್ಕೆ ಕಡ್ದಿದೆ ನಾಯಿ ಅಂತ ಹೇಳಿ ಮಾಹಿತಿ. ಅದರಲ್ಲಿ 2 ಊರಿಂದ, ಒಂದು ತಳಬಾಳ, ಒಂದು ತಳಕಲ್ಲ. 5 ಜನ ತಳಬಾಳದವ್ರಿಗೆ ಕಡ್ದಿದೆ, ಇನ್ನು 4 ಜನ ತಳಕಲ್ಲವ್ರಿಗೆ ಕಡ್ದಿದೆ ಅನ್ನೋದು ಲೈನ್ ಲಿಸ್ಟ್ ನಮ್ಮಲ್ಲಿದೆ. ಅದರಲ್ಲಿ ಈಗ ಆಲ್ರೆಡಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಒಬ್ಬರು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ನಮ್ಮ ಪ್ರಕಾರ ಈ 9 ಜನನೂ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಒಂದು ನಾಯಿ ಕಡ್ದಿದ್ದಕ್ಕೆ, ಹುಚ್ಚು ನಾಯಿ ಕಡ್ದಿದ್ದಕ್ಕೆ ಅಂತ ಹೇಳಿ ಸಸ್ಪೆಕ್ಟ್ ಇದ್ದವ್ರಿಗೆ ಕೊಡುವಂಥ ಇಂಜೆಕ್ಷನ್ನ ಹಾಕಿಸ್ಕೊಂಡು ಬರಬೇಕಾಗಿರುತ್ತೆ. ಅದಕ್ಕೆ ಇವ್ರನ್ನೆಲ್ಲರೂ ಟ್ರೇಸ್ ಮಾಡಿ ಅವರಿಗೆ ಮಾಹಿತಿ ತಲುಪಿಸಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಕಳಿಸುವಂಥದ್ದು ಇವಾಗ ಮಾಡ್ತಾ ಇದ್ದೀವಿ ನಾವು. ಸದ್ಯ ಈ ಹುಚ್ಚು ನಾಯಿಯ ದಾಳಿಯಿಂದ ಇಡೀ ತಳಕಲ್ ಗ್ರಾಮ ಬೆಚ್ಚಿ ಬಿದ್ದಿದೆ. ಕೊಪ್ಪಳ ನಗರಸಭೆ ಅಧಿಕಾರಿಗಳ ಎಡವಟ್ಟಿನಿಂದ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರ ಸ್ವಗ್ರಾಮದಲ್ಲಿ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಾಯಿ ದಾಳಿಯಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಹುಚ್ಚು ನಾಯಿಯನ್ನ ಹೊಡೆದು ಸಾಯಿಸಿದ್ದಾರೆ. ಅಚಾತುರ್ಯಕ್ಕೆ ಕಾರಣರಾದವರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳುತ್ತಾ ಕಾದು ನೋಡಬೇಕಿದೆ. ಮುಖಣಕತಿ ಪಬ್ಲಿಕ್ ಟಿವಿ ಕೊಪ್ಪಳ.